ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ಏನೇನು ಹಾಕಿನಿ, ಅಲಂಕಾರ ಏನು ಬಿಡಿಸಿನಿ ಅನ್ನೋದು ತೋರಿಸ್ತಾ ಇದ್ದೀನಿ. ಸರಸ್ವತಿ ರಂಗೋಲಿ ಬಿಡಿಸಿನಿ, ವಸಂತ ಪಂಚಮಿ ವಿಶೇಷ ಮತ್ತು ಶುಕ್ರವಾರ ನಿತ್ಯ ಲಕ್ಷ್ಮೀ ಹೃದಯ ರಂಗೋಲಿ, ಸೌಭಾಗ್ಯ ರಂಗೋಲಿ ಮತ್ತು ಲಕ್ಷ್ಮೀ ಕಟಾಕ್ಷ, ಅಕ್ಷಯ ಪಾತ್ರ ರಂಗೋಲಿ ಇವೆಲ್ಲ ಪ್ರತಿ ಶುಕ್ರವಾರ ಹಾಕಿರ್ತೀನಲ್ಲ. ಒಂದೇ ಮಣಿ ಮೇಲೆ ಇವೆಲ್ಲ ರಂಗೋಲಿ ಸೇರಿಸೀನಿ. ಈಗ ಪದ್ಮ ರಂಗೋಲಿದಿಂದ ಸರಸ್ವತಿ ರಂಗೋಲಿನ ಅಲಂಕರಿಸ್ತಾ ಇದ್ದೀನಿ. ಪದ್ಮ ರಂಗೋಲಿ ಹಾಕ್ತೀವಲ್ಲ, ಇದು ಒಂದು ವಿಧಾನದಲ್ಲಿ ನುಡಿ ಪದ್ಮ ಅಂಥೇಳಿ, ನುಡಿ ಪದ್ಮ ಅಂತಾರೆ, ಮುಡಿ ಪದ್ಮ ಅಂತಾರೆ, ಎರಡು ರೀತಿಯಾಗಿ ಅಂತಾರೆ. ಚುಕ್ಕಿ ಇಡೋ ಬದಲು ಹಿಂಗೆ ಪದ್ಮ ಇಟ್ಟು ರಂಗೋಲಿ ಅಲಂಕರಿಸೀನಿ. ಏನು ರಂಗೋಲಿ ಹಾಕಿದರೆ ಕೂಡ ಅಲಂಕಾರ ಹೆಚ್ಚು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರತಿಯೊಂದು ರಂಗೋಲಿಯಲ್ಲಿ ಅಲಂಕಾರ ಅನ್ನೋದು ಮುಖ್ಯ ಆಗಿ ನೋಡ್ಕೊತೀನಿ. ಸರಸ್ವತಿ ರಂಗೋಲಿ ಚುಕ್ಕಿಲಿಂತ ಕೂಡ ಹಾಕಿ ತೋರಿಸಿನಲ್ಲ, ಅದೇ ವಿಧಾನದಲ್ಲಿ ಚುಕ್ಕಿ ಪ್ಲೇಸ್ನಲ್ಲಿ ಪದ್ಮಗಳು ಹಾಕಿ ಅಲಂಕರಿಸೀನಿ. ಸರಸ್ವತಿ ರಂಗೋಲಿ ಇವತ್ತು ಮಾತ್ರನೇ ಬಿಡಿಸಬೇಕು ಅನ್ನೋದು ಏನಿಲ್ಲ. ವಿದ್ಯಾಭ್ಯಾಸಕ್ಕೋಸ್ಕರ, ಜ್ಞಾನವೃದ್ಧಿಗೋಸ್ಕರ ಈ ರಂಗೋಲಿ ನಿತ್ಯ ಹಾಕಬಹುದು. ನಾನು ನವರಾತ್ರಿಗಳ ಕಾಲಕ್ಕೆ ತಪ್ಪಲಾರ್ದೆ ಸರಸ್ವತಿ ರಂಗೋಲಿ ಬಿಡಿಸ್ತೀನಿ. ಈಗ ಚುಕ್ಕಿಲಿಂತ ಹಾಕೋ ಬದಲು ಪದ್ಮದಿಂದ ಸರಸ್ವತಿ ರಂಗೋಲಿನ ಅಲಂಕರಿಸೀನಿ. ನೋಡಿರಲ್ಲ, ಈಸಿಯಾಗಿ ದೇವರು ರಂಗೋಲಿನ ಬಿಡಿಸಬಹುದು. ಯಾವಾಗ ಒಂದೇ ರೀತಿಯಲ್ಲಿ ರಂಗೋಲಿ ಹಾಕೋ ಬದಲು ಈ ರೀತಿ ರಂಗೋಲಿ ಅಲಂಕಾರಗಳು ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಮನಸ್ಸಿಗೆ ನೆಮ್ಮದಿ ಮತ್ತು ನಮ್ಮ ಕೈಲಿಂದ ದೇವರ ರಂಗೋಲಿ ಅಲಂಕರಿಸಿದರೆ ಅದೊಂದು ಮನಸ್ಸಿಗೆ ತೃಪ್ತಿ ಅಲ್ಲ. ನೋಡಿರಲ್ಲ, ರಂಗೋಲಿ ಅಲಂಕಾರ ಅರಿಶಿನ ಕುಂಕುಮ ಹಾಕಿ ಅಲಂಕರಿಸ್ಕೋಬೇಕು. ಪ್ರತಿಯೊಂದು ಪದ್ಮ ಮೇಲೆ ಅರಿಶಿನ ಕುಂಕುಮ ಹಾಕಿ ಅಲಂಕರಿಸಿ. ಸರಸ್ವತಿ ಸುಳ್ಳಾದಿ ಕೂಡ ನೋಡಿ ಓದಿಕೊಂಡಿನಿ. ಇಷ್ಟುವರೆಗೆ ಹಾಡಿಲ್ಲ, ಇದೇ ಮೊದಲು ಸರಸ್ವತಿ ಸುಳ್ಳಾದಿ ಕೂಡ ಇವತ್ತು ಓದಿಕೊಂಡಿನಿ. ಮಕ್ಕಳಿಗೋಸ್ಕರ ನಾವು ಓದಿಕೊಂಡ್ರೆ ಕೂಡ ಎಲ್ಲ ಒಳ್ಳೆಯದೇ ಅಲ್ಲ. ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಆಗಲ್ಲಲ್ಲ, ಅದಕ್ಕೆ ನಾವು ಓದಿಕೊಂಡ್ರೆ ಕೂಡ ಮಕ್ಕಳಿಗೆ ಮನ್ಯಾಗ ಎಲ್ಲ ಒಳ್ಳೇದಾಗ್ತದಲ್ಲ, ಅದಕ್ಕೆ ಇವೆಲ್ಲ ನಾನು ರಂಗೋಲಿ ಹಾಕಿ ಅಲಂಕಾರ ಹಾಕಿ ಓದಿಕೊಂಡಿನಿ. ಈ ರಂಗೋಲಿ ಜೊತೆಗೆ ಲಕ್ಷ್ಮೀ ಹೃದಯ ರಂಗೋಲಿ ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ಹಾಕಿನಲ್ಲ, ಮತ್ತೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ. ಶುಕ್ರವಾರ ವಿಶೇಷ ಅಲ್ಲ, ಪ್ರತಿನಿತ್ಯ ಇವೇ ರಂಗೋಲಿ, ಶುಕ್ರವಾರ ದಿವಸ ಇವೇ ರಂಗೋಲಿ ಅಲಂಕರಿಸ್ತೀನಿ. ಜೊತೆಗೆ ಸರಸ್ವತಿ ದೇವಿ ವಿಶೇಷ ದಿನ ಅಲ್ಲ ಇವತ್ತು, ವಸಂತ ಪಂಚಮಿ, ಆ ರಂಗೋಲಿ ಜೊತೆಗೆ ಇವೆಲ್ಲ ರಂಗೋಲಿ ಅಲಂಕರಿಸೀನಿ. ನಾಳೆ ವಿಶೇಷ ರಂಗೋಲಿ ಹಾಕಿ ತೋರಿಸ್ತೀನಿ. ನಾರಾಯಣ ಹೃದಯ ರಂಗೋಲಿ ಎಲ್ಲರಿಗೂ ಬರ್ತದಲ್ಲ, ಅದರ ಜೊತೆಗೆ ಮತ್ತು ಆಯ್ತವಾರ ರಥಸಪ್ತಮಿ ವಿಶೇಷ ದಿನ ಅಲ್ಲ, ಸೂರ್ಯನ ಅಲಂಕಾರ ನಾರಾಯಣ ಹೃದಯ ರಂಗೋಲಿದಿಂದ ಅಶ್ವಗಳು ಕೂಡ ಹಾಕಿ ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತೀನಿ. ನಾಳೆಗೆ ಚಾನಲ್ನ ಚೆಕ್ ಮಾಡಿರಿ. ಇವೆಲ್ಲ ರಂಗೋಲಿಗಳು ನಿಮ್ಮೆಲ್ಲರಿಗೆ ಇಷ್ಟ ಆಗ್ತಾ ಅದಲ್ಲ, ಭಾಳನೇ ಸಂತೋಷ. ಈಗ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಹಾಕ್ತಾಯಿದ್ದೀನಿ. ಪ್ರತಿನಿತ್ಯ ಪ್ರತಿ ಶುಕ್ರವಾರ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಮತ್ತು ಕುಬೇರ ರಂಗೋಲಿ ಹಾಕ್ತೀನಿ. ಕುಬೇರ ರಂಗೋಲಿ ದೇವ್ರ ಕಟ್ಟಿ ಮೇಲೆ ಹಾಕೀನಿ. ಅದನ್ನು ದೇವ್ರ ಕಟ್ಟಿ ಮೇಲೆ ರಂಗೋಲಿ ಭಾಳ ಸಣ್ಣ ಜಾಗದಲ್ಲಿ ಹಾಕ್ತೀನಿ. ಅದ್ರ ವಿಡಿಯೋ ಹಾಕಲಿಕ್ಕೆ ಅನುಕೂಲ ಆಗಲ್ದು. ಒಂದು ಸಲ ಅದನ್ನು ಕೂಡ ವಿಡಿಯೋ ಹಾಕಿ ತೋರಿಸ್ತೀನಿ. ಆಲ್ರೆಡಿ ಚಾನಲ್ದಾಗ ಇಟ್ಟೀನಿ. ಮತ್ತೊಂದು ಸಲ ಕೂಡ ಇವೆಲ್ಲ ರಂಗೋಲಿಗಳು ಹಾಕಿ ತೋರಿಸ್ತೀನಿ. ಲಕ್ಷ್ಮೀ ಕಟಾಕ್ಷ ರಂಗೋಲಿ ಮಾತ್ರ ಪ್ರತಿ ಶುಕ್ರವಾರ ಬಿಡಲ್ದೆ ಹಾಕ್ತೀನಿ. ಸೌಭಾಗ್ಯ ರಂಗೋಲಿ, ಲಕ್ಷ್ಮೀ ಕಟಾಕ್ಷ ರಂಗೋಲಿ
2 ಏಸೋ ದಿನದಿಂದ ಹಾಕ್ತಾಯಿದ್ದೀನಿ. ಲಕ್ಷ್ಮೀ ಕಟಾಕ್ಷ ರಂಗೋಲಿ ಬರೆದು 4 ಕಡೆ ಶ್ರೀಕಾರ ಹಾಕಿ ಅರಿಶಿಣ ಕುಂಕುಮ ಹಾಕಿ ಅಲಂಕರಿಸ್ಕೋಬೇಕು. ಅಕ್ಷಯ ಪಾತ್ರೆ ರಂಗೋಲಿ ಈಸಿಯಾಗಿ ಹಾಕುವಾಗ ವಿಡಿಯೋಗಳು ಭಾಳನೇ ಅವ. ಚಾನಲ್ನ ಒಂದ್ಸಲ ಚೆಕ್ ಮಾಡಿರಿ. ಸ್ವಲ್ಪ ಜಾಗದಲ್ಲಿ ಒಂದೇ ಮಣಿ ಮೇಲೆ ಇವೆಲ್ಲ ರಂಗೋಲಿ ಸೇರಿಸಿಬಿಡ್ತೀನಿ. ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ, ಇಷ್ಟೇ ಜಾಗದಲ್ಲಿ ರಂಗೋಲಿ ಹೆಂಗೆ ಹಾಕ್ತೀವಿ ಅಂಥೇಳಿ. ನೀವೆಲ್ಲರೂ ಕೂಡ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ನಿಮಗೆ ಒಬ್ಬರು ಮೆಸೇಜ್ ಮಾಡಿದರು, ಪ್ರತಿನಿತ್ಯ ಇದೇ ರೀತಿಯಲ್ಲಿ ಹಾಕ್ತೀರಾ ಅಂತ ಹೇಳಿ. ಒಂದೊಂದು ದಿನ ಒಂದೊಂದು ರಂಗೋಲಿ ಅಲಂಕರಿಸ್ತೀನಿ. ಪ್ರತಿದಿನ ಇವೇ ರಂಗೋಲಿಗಳು ಕಂಟಿನ್ಯೂ ಆಗಿ ಹಾಕಲಿಕ್ಕೆ ಆಗಲ್ದು. ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ರಂಗೋಲಿ ಅಲಂಕಾರ ಹಾಕ್ತೀನಿ. ಈಗ ಸೌಭಾಗ್ಯ ರಂಗೋಲಿ ಅಲಂಕರಿಸ್ತಾ ಇದ್ದೀನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದೆ ಅಂಥೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಪ್ರಸನ್ನವದನಿ ವಿಶ್ವದಲ್ಲಿ ನೀ ಪೂರ್ಣೆ, ಹಂಸವಾಹಿನಿ ಪೂರ್ಣಿಸ್ವ ಸಿದ್ಧಿ